ಹೆಲ್ಪ್ ಆದ್ರೆ ಅದು ಕೆಲಸ ಆಗ್ತದ ನೋಡಿ. ಸಹಾಯ ಆಯ್ತು, ಏನ್ ಹೇಳಿ, ಏನಿಲ್ಲ, ಹೆಂಗೂ ಹೊಳೆ ಹೊಟ್ಟದ ಒಯ್ದು ಬಿಡ ಮುದುಕಿಗೆ ಅಂದ್ರು. ಹೊಳಿ ಜಗ್ಗಿನದ ಇದು ತುಂಬಿ ಬಂದದ, ಹೊಳಿ ಮನೆ ಬಂದಿದ್ದಿಲ್ಲ, ಹೊಳಿ ಹಂಗ ಹೊಳಿ ಬಂದದ. ಇದು ಎಲ್ಲಿಗೆ ಹೋಗಿದ್ರು ಕಾಲ ಹಾರೆ ಹೋಗ್ಯದಂತ. ಆ ಐಡಿಯಾ ಭಾರಿ ಮಾಡಿದ್ ನೋಡಂದ. ಮತ್ ಇದು ತಪ್ಪಿತ್ತಂದ್ರೆ ಹೊಳಿ ಎಂದು ಬರ್ತಾರೋ ಗೊತ್ತಿಲ್ಲ. ಇದು ಮತ್ತ ಅದಕ್ಕೆ ಒಂದಿನ ಇದು ಹೊರಮ್ಮ ಅಂತ ತಿಳ್ಕೊಂಡಂದ್ರು ಮುದುಕಿ ಹೋಗೋರು ಕೇಳಿತ, ಇವ್ರಿಬ್ರು ನನಗೆ ಬರ್ಲಕ್ ತಯಾರಾಗ್ಯದ. ನಾ ಹುಷಾರಿರ್ಬೇಕಂತ ಮುದುಕಿ ರಾತ್ರಿಗೆ ಹೋಗೋರಿಗೆ ತೆಗೆದು ನೋಡೋದು ಬಕ್ಕದು. ಯಾಕೆ ನಿದ್ದೆ ಬರ್ತಿದ್ದಿಲ್ಲ ಅದಕ್ಕೆ. ಇವ್ರು ಅಂದ್ರೆ ಏನು, ಏನ್ ಮಾಡ್ಬೇಕಂತ ಒಂದಿನ ಹೊತ್ಕೊಂಡು ಮುದುಕಿ ನಿದ್ದೆ ಇತ್ತಂಗೆ ಹೊರಗರು ಮಾಡ್ಕೊಂತಿದ್ದು. ಭಾಳ ಜಾಗ್ರತೆ ಮುದುಕಿ. ದಾರ್ಯಾಗ ಒಂದು ಆಲದ ಮರ ಹೊಂಟಿತ್ತು, ಆಲದ ಮರ ಇತ್ತು. ನೀವು ಹೊತ್ಕೊಂಡು ಹಿಂಗ್ ಹೊಂಟಿದ್ದ ಮುದುಕಿ ಏನ್ ಮಾಡಿತ್ತು, ಹಿಂಗ್ ನೋಡಟ್ಟಿಗೆ ಆಲದ ಜಡಿ ಇಳಿಬಿಟ್ಟು ಗಪ್ ನಡೆದ್ ಬಿಡ್ತು. ಅವ ಗಡಬಡ ನೋಡ್ಕೊಂತ ಹೋಗಿ ಅದೇನು ಎದ್ರ ಮ್ಯಾಗ ಹೊತ್ಕೊಂಡ್ಮ ಪುಟ್ಟಿ ಹೋಗೋದ್ ಬಿಟ್ಟ ಕಡೆ ಹೊಡೆದ್ಬಿಟ್ಟು ಹೊಡ್ಕೊಂತ ಮನೆಗೆ ಬಂದ. ಹೆಣ್ತಿಗೆ ಅಂದ ಹೋಯ್ತು ಮುದುಕಿ ಅಂತ. ಹೋಯ್ತನ ಹೋಯ್ತು ಇದು ಅಲ್ಲೇ ಜಡಿ ಹಿಡ್ಕೊಂಡು ಕುಂತ್ಬಿಟ್ಟು ಭಾಳ ಬೆರಕಿ, ಭಾಳ ಜಿಗಿಟ್ಟು ಮುದುಕಿ ಅದು. ಹಿಡ್ಕೊಂಡು ಕುಂತು ತಾಸಾಯ್ತು, ಅರ್ಧ ತಾಸಾಯ್ತು. ಆ ಊರಾಗ ಯಾವ್ದೋ ಮನಿ ಕಳು ಮಾಡ್ಕೊಂಡು ಕಳ್ರು ಹೊಂಟಿದ್ರು. ಕಳ್ರಂದ್ರು ಊರಾಗ ಹೋದ್ರ ಈಗ ಹೊಳೆ ಓದದ ಅಂತ ತಿಳ್ಕೊಂಡು ಎಲ್ಲರೂ ಬ್ಯಾಟ್ರಿ ತಗೊಂಡು ಅವ್ರು ಇವ್ರು ತಿರುಗಾಡ್ತಿರ್ತಾರ. ಪಾಲಿಸರು ಹೆಸರು ಇರ್ತಾರ, ಬೋಟ್ ಮಾಡಿ ಹಿಡ್ಕೊಂಡು ತಿರುಗಾಡ್ತಿರ್ತಾರ. ಇಲ್ಲೇ ಈ ಗಿಡದ ಬಲ್ಲೇ ಸ್ವಲ್ಪ ನೀರಿಲ್ಲ, ಏನಿಲ್ಲ, ಇಲ್ಲೇ ಎಣಸುವಮ್ಮ ಅಂತ ತಿಳ್ಕೊಂಡು ಅವ್ರೊಂದು ಜಮಖಾನೆ ಹಾಸ್ಕೊಂಡು ಕುಂತು ಇನ್ನೇನು ಎಣಸ್ಬೇಕು ಅನ್ನೋದ್ರೊಳಗಾಗಿ ಮುದುಕಿ ಕೈ ಸೋತ ದಪ್ಪನೆ ಬಿದ್ದು ಬಿಡ್ತಾರೆ. ಅವ್ರಂದ್ರೆ ಯಪ್ಪ ಆಲದ ಗಿಡದಾಗ ದೆವ್ವಾದ ತಂದಿದ್ರು ಬಿರ್ತಾರೆ. ಅದ್ರಾಗ ಇದು ದೀಪಾವಳಿ ಅಮಾವಾಸ್ಯೆ ಅಂತಂದ್ರ ಲಕ್ಷ್ಮಿನೇ ದೆವ್ವಾಗಿ ಬಂದಂಗೆ ಕಾಣ್ತಾಳ ಮುದುಕಿ. ಹೆಣ್ಣು ಎದ್ದು ಬಿದ್ದು ಹೊಡಕತ್ತು ಮುದುಕಿ ಗಂಟು ಕಟ್ಕೊಂಡು. ಮುದುಕಿ ವಿಚಾರ ಮಾಡಿತ್ತು, ಮಕ್ಕಳು ನನಗೆ ಹೊಡೆದಾರಲ್ಲ, ಮಾಡ್ಬೇಕು ಬಸ್ತಾನೆ ಅಂತ ತಿಳ್ಕೊಂಡು ವಾಪಸ್ ಮನೆಗೆ ಬಂದಳು. ಬರೋಟಿಗೆ ಅವ್ರು ಆರಾಮ್ ಮಕ್ಕಂಡಿದ್ರು. ಅವ್ರು ಟಕ್ 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 ಬಾಗಿಲು ಬಿಡ್ಲಕತ್ತು. ಯಾರ ಬಂದ್ರ? ಯಾರೆಲ್ಲ ನೋಡಮ್ಮ. ತಮ್ಮ ನಾನೇನು ಎಪ್ಪೋ ಬಂತು ಮುದುಕಿ. ಮತ್ತೆ ದೆವ್ವಾಗೆಲ್ಲ ನಾ ದೆವ್ವ ಆಗಿರ್ಲಕ್ಕೆಲ್ಲ ನೋಡಮ್ಮ ಬಾಗಿಲು ತಿರುಡ್ಕೊಂಡು ಗಂಟು ಹಿಡ್ಕೊಂಬಂದು. ಏನವ? ತಮ್ಮ ತಪ್ಪು ಮಾಡಿದ್ ನೀನು. ಏನ್ ತಪ್ಪ? ನೀ ಏನ್ ಹೋಗೋದು ಬಂದಿಲ್ಲ, ದೊಡ್ಡ ಬಂಗಾರದ ಗಂಟೆ ಇತ್ತಲ್ಲ, ಗುಡ್ಡ 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 ಬಿದ್ದು ಬಿಟ್ಟದ ಒಳಗ. ನಾನು ಕೈ ಸತ್ತಕ್ಕೆ ಬಲ ಇರ್ಲಾರ್ದಕ್ಕಿ ಹೋಗಿದ್ಗಳೇ ನನಗೆ ಏಟು ಬಂತು ತಗೊಂಡೆ. ನಾನು ವಯಸ್ಸಾದಕ್ಕೆ ನಾ ತಗೊಂಡು ಇಲ್ಲಿ ಹೋಲಪ್ಪ, ಈಗ ಬ್ಯಾಡ ಅಂತ ತಿಳ್ಕೊಂಡು ಮಗನಿಗೆ ಕೊಟ್ಟು ಬಂದ್ರೆ ಅಂತ ವಾಪಸ್ ತಗೊಂಡು ಬಂದಿನಿ ಅಂದ್ರೆ ಸ್ವಚ್ಛಗೆ ಶೆಟ್ಟು ಬಂದ್ಬಿಡ್ತು. ಅಲ್ಲಾತಿ ಬರಕ್ ಬಂದಿ ದೊಡ್ಡ ತರ್ಬೇಕ ತಗಿ. ನಾನು ನಿನ್ನಂಗೇನು ಶಕ್ತಿವನ್ ಮನುಷ್ಯ ಕೈ ಹಾಕಿದ್ರೆ ನಾ ಇಟ್ಟಿಟ್ಟು ಸಿಕ್ತಿತ್ತ. ನನಗೆ ಏಟು ಬಂತಟ್ಟ, ನನಗೆ ಏಟ ಅನುಕೂಲ ಆಯ್ತು ನೋಡಿ ಹೊತ್ಕೊಂಡ್ಬಂದೆ. ಗಂಡಗಂದಳು ನಾಳೆಗೆ ನಾನು ಬರ್ರಿ ಅಂತ ಹೇಳಿದ್ವಿ. ಹೆಣ್ತಿ ನಾಳೆಗೆ ನಾನು ಬಿಡ್ಬೇಡ್ರಿ, ಹೊರ್ರಿ ನಾ ತಂದೆ ತರ್ತೀನಿ ಅತ್ತೆ ಹೇಳಂದ್ರೆ ಊರಾಗ ಯಾರ ಮುಂದೆ ಹೇಳ್ಬೇಡ, ನೀನು ಇಟ್ಟೆ ಕುಂತ ಬಿಡ ಮನ್ಯಾಗ, ನಾಳೆಗೆ ಮಾಡಮ್ ಬಸ್ತಾನೆ ಅಂತಂದ್ರೆ ಆಯ್ತಂದ್ರು. ಆಯ್ತಂದ್ರೆ ಮುದುಕಿ ಅಂದ್ರೆ ಆದ ಮಕ್ಕಳಿಗೆ ಕಬಲ್ ಅಂದ್ರು. ಅನ್ಕೊಂಡ್ ಕುಂತಳು. ಹೊತ್ತಾಯ್ತು ಹೆಣ್ತನಗ ಟೈಮ್ ಆಗಕತ್ರ ನಡ್ರಿ ಹೊರ್ರಿ ನನಗ ನಡ್ರಿ ನೇಂದ್ರ ಆಯ್ತು. 8, 9 ಎಲ್ಲರೂ ಮಲ್ಕೊಂಡಿದ್ರು. ಹೆಣ್ತಿ ಹೊತ್ಕೊಂಡು ಹಾಂಗ ಒಯ್ದು ಒಳಗೆ ಹೋಗಿ ಢಮಕ್ಕಂತ ಒಗದ್ ಬಿಟ್ಟ. ಒಗದು ದಂಡಿಗೆ ನಿಂತದ್ಲು. ಆಕಿ ಎಲ್ಲಿ ಒಗದ್ಲು ಮುಂದಿನ ಊರು ಆಕಿನ ತವ್ರ ಮನೆ ಇತ್ತು. ಆಯ್ತು ಒಗಟ್ಟಿಗೆ ಅದೇ ಗಂಟ ಪಟ್ಟು ತೆಳಕ ಮಾರ್ಕ ಹಾಕೊಂಡು ಮಾಡ್ಕೊಂಡ್ ಹೊಡ್ಕೊಂಡು ಇವನಿಗೆ ಸಿಟ್ಟು ಬಂತಲೇ. ಗಂಟು ತಗೊಂಡು ನನ್ನ ಮನೆಗೆ ಬಾ ಅಂದ್ರೆ ತವ್ರ ಮನೆಗೆ ಹೋಗ್ತೇನೆ ಮಗಳ, ನಾನು ನಿನ್ನ ಬಿಡಂಗಿಲ್ಲ ಅಂತ ಇದ್ರೊಂದು ಮುಟ್ಟೆ ಒಳಗೆ ಹಾರಿಬಿಡ್ತು ಮುದುಕಿ ಅಂತ. ಈಗ ತಣ್ಣಗಾಯ್ತು ನೋಡಪ್ಪ ಮನಿ ಅಂತ ಹೇಳ್ತೇವೆ. ತಣ್ಣಗಾಯ್ತು ನೋಡಪ್ಪ ಮನಿ ನನಗೆ ಮಾಡಕೈತೆ. ಆ ಮುದುಕಿ ಅಂತ ಇಲ್ಲ, ನನ್ನ ಮಗನಿಗೆ ಈಸ್ ಬರ್ತಾ ಅವ್ನು ತೇಲ್ತಾನ ಮಗ ಎಲ್ಲಿ ಹೋಗಿ ಅಂತ. ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ನಾವು ಕೆಟ್ಟದ್ದನ್ನುವಂಥದ್ದು ಕಡ್ಡಿ ಬೆಂಕಿ ಹಚ್ಚಕ್ನು ಬರ್ತದ, ಕಡ್ಡಿ ದೀಪ ಹಚ್ಚಕ್ನು ಬರ್ತದ, ಬೆಂಕಿ ಸುಟ್ಟು ಬೂದಿ ಆಗ್ತದ, ದೀಪ ಹಚ್ಚಿದಾಗ ಇದ್ದಂತ ಕತ್ತಲೆ ಕಳೆದು ಎಲ್ಲರಿಗೂ ಕೂಡ ಬೆಳಕಾಗತಕ್ಕಂಥದ್ದಾಗ್ತದ. ಹಾಗೆ ಆ ಎಣ್ಣೆಯಲ್ಲಿನೂ ಕೂಡ ಇವತ್ತು ಜಾತಿ ಅನ್ನುವಂಥದ್ದು ಕಾಣುವಂಥವ್ರು ಆಗ್ತೀವಿ. ಹಾಗೆ ಬತ್ತಿ ಮಾಡ್ಕೊಂತ ಕುಂದಿರ್ತಾರಲ್ಲ ಮನೆ ಯಜಮಾನ್ರ ಅಂತ ತಿಳ್ಕೊಂಡು ಹೇಳಿದ್ನಲ್ಲ, ಆ ಬತ್ತಿ ಮಾಡಬೇಕಾದ್ರೆ ಮೊದಲು ಲಕ್ಷ್ಮೀ ಹತ್ತಿ ಅಂತ ಒಂದೇ ಬರ್ತೈತೆ. ಅದ್ರ ಹೆಸರು ಹೆಚ್ಚಂದು ಲಕ್ಷ್ಮೀ ಹತ್ತಿ. ಆಟಿ ಗಿಡ್ಡ, ಸಣ್ಣ ಸಣ್ಣ ಗಿಡ ಅದು ಹತ್ತಿ ಬೆಳೆಸುವಂತ. ಅದರಲ್ಲಿ ಒಂದಿಷ್ಟು ತೆಗೆದಿಟ್ಟು ಮನೆಗೆ ದೀಪಕ್ಕೆ ಆಗ್ತದಪ್ಪ ಅಂತ ತಿಳ್ಕೊಂಡೆ ಒಂದು ಸ್ವಲ್ಪ ತೆಗಿತಿದ್ರು ಅವರು.
ಅದನ್ನು ತಂದು ಹೊಸ್ತಿದ್ರು, ಅದು ಬತ್ತಿ ಮಾಡ್ತಿದ್ರು. ಈಗ ಅದು ಬತ್ತಿಗೆ ಏನು ಬಂತಂತ ತಿಳ್ಕೊಂಡೆ ಕೇಳಿದಾಗ ಒಂದೇ ಲಕ್ಷ್ಮಿ ಇತ್ತು. ಆ ಹತ್ತಿಯಲ್ಲಿನೂ ಕೂಡ ಬಹಳಷ್ಟು ಜಾತಿ ಆಗ್ಯಾವ. ಹತ್ತಿಯಲ್ಲಿನೂ ಕೂಡ ಬಹಳಷ್ಟು ಜಾತಿ ಆಗ್ಯಾವ. ಜಯದೇರ್ ಹತ್ತಿ ಅಂತ ಬಂದದ, ಮತ್ತೆ ಯಾವ ನಂಬರ್ ಹತ್ತಿ ಬಂತ ಅಂತಿರ್ತಾರೆ. ಯಾವ್ದಾಗಿದೋ ನಿನ್ನಂದ ಒಂದ್ ನಂಬರ್ ಅಂದ್ಬಿಡ್ತಾರೆ. ಈ ನಂಬರ್ ಹತ್ತಿ ಹಾಕಿದಪ್ಪ ಅಂತ. ಹೌದಾ, ಅವನಿಗೆ ಗೊತ್ತು, ಕಂಪನಿಯನಿಗೆ ಗೊತ್ತು, ರೈತಗೆ ಗೊತ್ತು. ಹೌದಾ, ಹತ್ತಿಯಲ್ಲಿನೂ ಕೂಡ ಜಾತಿ. ಇನ್ನು ಪಡ್ತಿ ಮೊದಲಲ್ಲಿ ಯಾದಗಿರಿ ಪಾಪ ಕುಂಬಾರ ಮಾಡ್ತಿತ್ತು. ಈಗ ಕುಂಬಾರ ಪಡ್ತಿ ಯಾರು ತಗೋಲಾಗ್ಯಾರ. ಈಗೇನ್ ಪ್ಲಾಸ್ಟಿಕ್ ಪಡ್ತಿ ನೋಡಿದ್ರೆ ಪಡ್ತಿ ಕಣ್ಣಂಗ್ ಕಾಣ್ತಾವ. ನೀ ಚಂತನ ಕೂಡಿ ಹೊಡ್ಕೊಂಡ್ ಈ ದೀಪಾವಳಿ ಹಿಡ್ಕೊಂಡ್ ಮುಂದಿನ ದೀಪಾವಳಿ ತನ ಟಕ್ ಟಕ್ ಹೊಡಿ ಹೊಟ್ಟೆ ಹೊಡಿಲಂಗಿಲ್ಲ ಅವು ಯಾವ್ದಕ್ಕೆ ಕೊಟ್ಟವೇನು ಗೊತ್ತಿಲ್ಲ. ಅವು ಯಾವ ಮಣ್ಣು ಏನು ಗೊತ್ತಿಲ್ಲ ಅವು. ಯಾಕಂದ್ರೆ ನಾವು ಅವಾಗ 1992 ಇಸ್ವಿಯಲ್ಲಿ ಲಕ್ಷದೀಪ ಮಾಡುವಂತ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋದ ನೋಡಿದಾಗ ಅವು ಎಷ್ಟು ಪಡ್ತಿ ಹಾಕಿದ್ದು ಅಂದ್ರೆ ಆ ಪಡ್ತಿ ತಂದದ್ದು 30-35 ವರ್ಷ ಆದ್ರೂ ಕೂಡ ಇನ್ನ ನಾವು ಮಾಡಿದಾಗ ಅಲ್ಲೆಲ್ಲಿ ಒಂದು 4 ಗಣತಿ ಸಿಗುವಂತ ಆಗ್ತಾವ. ಅಷ್ಟು ಗಟ್ಟಿ ಮಣ್ಣಿನ ಪಡ್ತಿ, ಜೇಡಿ ಹಣ್ಣಿನ ಮಣ್ಣಿನ ಪಡ್ತಿ ಅಂತ ತಿಳ್ಕೊಂಡು ಅಂತಾರೆ. ಎಣ್ಣೆಯಲ್ಲಿ ಜಾತಿ ಬಂತು, ಬತ್ತಿಯಲ್ಲಿ ಜಾತಿ ಬಂತು, ಪಡ್ತಿಯಲ್ಲಿ ಜಾತಿ ಬಂತು. ನೀವು ಯಾವ ಜಾತಿಯನ್ನು ಏನಾನ ಮಾಡ್ರಿ, ಆದ್ರೆ ನನ್ನಿಂದ ಹೊಂಡತಕ್ಕಂಥ ಬೆಳಕಿಗೆ ಮಾತ್ರ ಜಾತಿ ಇಲ್ಲ ಅಂತ ತಿಳ್ಕೊಂಡು ಅನ್ನುವಂಥ ವ್ಯವಸ್ಥೆಗೆ ಬಂದು ನಿಲ್ಲುವಂಥದ್ದಾಗ್ತದ. ಎಲ್ಲದಕ್ಕೂ ಜಾತಿ ಇದ್ದರೆ ಜ್ಯೋತಿಗೆ ಜಾತಿ ಇಲ್ಲ ಅಂತ ತಿಳ್ಕೊಂಡು ಆಧ್ಯಾತ್ಮ ತತ್ವದಲ್ಲಿ ಹೇಳುವಂತ ಅಂಥ ಒಂದು ಜಾತಿಯನ್ನು ಮರೆತು ಎಲ್ಲರೂ ಕೂಡ ಒಂದಾಗಿ ಅಜ್ಞಾನ ಅಂಧಕಾರವನ್ನು ದೂರಾಗಿ ಬದುಕಿನಲ್ಲಿ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅನ್ನತಕ್ಕಂಥ ಒಂದು ದ್ಯೋತಕವಾಗಿ ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಜನಾಂಗದಲ್ಲಿ ಕೂಡ ಈ ದೀಪಾವಳಿ ಅಮಾವಾಸ್ಯೆ ಅನ್ನುವಂಥದ್ದು ಬಹಳ ಸಂಭ್ರಮದಿಂದ ಆಚರಣೆ ಮಾಡಿಕೊಳ್ತಕ್ಕಂಥವ್ರಾಗ್ತಾರ. ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಆ ದೀಪಕ್ಕ ಮತ್ತು ಗುರು ಶಿಷ್ಯರಿಗೆ ಅನುಕೂಲಕರವಾದಂತ ಒಂದು ವಿಚಾರ ಸಹಿಪಾದಂತ ವಿಚಾರ ಏನಂತ ಕೇಳಿದಾಗ ಆ ಜ್ಯೋತಿ ಹೆಚ್ಚದಾಗಿದ್ದರಂತ ಕತ್ತಲೆ ದೂರ ಆಗ್ತದ. ಗುರುನಾಥ ತನ್ನ ಜ್ಞಾನದ ಜ್ಯೋತಿ ಹೆಚ್ಚಿದಾಗ ಭಕ್ತರಲ್ಲಿರತಕ್ಕಂಥವ್ರ ಮನದಲ್ಲಿರತಕ್ಕಂಥ ಮನೆಯಲ್ಲಿರತಕ್ಕಂಥ ಅಂಧಕಾರ ದಂಬ ದರ್ಪಗಳನ್ನು ತಕ್ಕಂಥದ್ದು ಕತ್ತಲೆ ದೂರ ಆಗಿ ಅವರ ಬದುಕಿನಲ್ಲಿ ಕೂಡ ಬೆಳಕು ಬರುವಂತದ್ದಾಗ್ತದೆ. ಯಾವುದೋ ಒಂದು ಮಠದಲ್ಲಿ ದಾಸೋಹದಲ್ಲಿ ಯಾವುದೋ ಒಂದು ಮಠದ ಹೆಸರು ಗೊತ್ತಿಲ್ಲ ನನಗ. ಆ ಮಠದಲ್ಲಿ ಕರ್ತೃಗತಿಗೆ ದಿನ ಎಣ್ಣೆ ಇದು ತುಪ್ಪ ತಂದು ಹಾಕ್ತಿಲ್ಲ ಅಂತ ಗಣಮೂಲ ತುಪ್ಪ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ತುಪ್ಪ ತಂದು ಹಾಕಿ ತುಪ್ಪದ ದೀಪ ಹಚ್ಚಿಡ್ತಿದ್ಲು. ಅವಾಗ ಎಲ್ಲ ಹುಡುಗರು ಅಲ್ಲಿದ್ದಂತ ವೈದ್ಯ ಕಲ್ಕೊಂತಿದ್ರಪ್ಪ, ಬಡ ಮಕ್ಕಳ ಅಭ್ಯಾಸಕ್ಕಿದ್ರಲ್ಲಿ ನೋಡ್ತಿದ್ರು. ಹೆಣ್ಮಗಳ ಆ ಹುಡುಗರು ಕಣ್ಣಿಗೆ ಕಾಣಂಗೆ ದೊಡ್ಡ ಪಣತೆ ಜಗ್ಗಿ ತುಪ್ಪ ಹಾಕ್ಬೇಕು. ತುಪ್ಪ ಹಚ್ಚಿ ಕಡ್ಡಿ ಕೋರ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಹಳ ಚಲೋ ಆಯ್ತಪ್ಪ ಸದ್ಗುರುನಾಥ ಅಂದ್ಕೊಂತ ನಮಸ್ಕಾರ ಮಾಡಿ ಹೋಗ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದ್ ದಿವಸ ಎಲ್ಲ ಹುಡುಗರು ಕೂಡ ವಿಚಾರ ಮಾಡಿದ್ರು, ನಾಳೆಗೆ ಬೇರೆ ಮಾಡಮ್ಮ, ಹ್ಯಾಂಗೂ ಮಾಡ್ದಾಗ ಸಜ್ಜಕ್ ಮಾಡ್ತಿರ್ತಾರಲ್ಲ, ಸಜ್ಜಕ್ಕೆ ಇಲ್ಲೇ ತಂದು ಉಣಮ್ಮ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಆ ಪಣತಿ ತುಂಬಾ ತುಪ್ಪ ಹಾಕಿ ಆ ಕಡೆ ಕೆಳಗೆ ಇಳಿದು ಹೋಗೋದ್ರೊಳಗಾಗಿ ಹುಡುಗರು ಏನ್ ಮಾಡಿದ್ರು, ಹಗುವರ ಆ ಪಣತಿ ತಂದು ಸಜ್ಜಗದಾಗ ಹಾಕೊಂಡು ಎಲ್ಲರೂ ಕೂಡಿ ಕಲಿಸಿ ಅಷ್ಟು ಮಂದಿ ಊಟ ಮಾಡಕತ್ರು. ಆಕೆ ಹೆಣ್ಮಗಳ ತುಪ್ಪ ಹಾಕಿದ್ಳು, ಆಕೆಗೆ ಅನುಮಾನ ಬಂತು ಏನೋ, ಮತ್ತೆ ವಾಪಸ್ ಬಂದು ನೋಡಿದ್ರು ತುಪ್ಪ ದೀಪ ಆರಿತ್ತು. ಹುಡುಗರೆಲ್ಲ ಕೂಡ ಸಂತೋಷದಿಂದ ಊಟ ಮಾಡ್ಲಕತ್ತಿದ್ರು. ಸೀದಾ ಅವ್ರ ಗುರುಗಳ ಹತ್ರ ಹೋದ, ಸ್ವಾಮಿಗಳ ಹತ್ರ ಹೋದ, ನೋಡ್ರಿ ಅಪ್ಪರೇ, ನಿಮ್ಮ ಮಠದಲ್ಲಿ ನಿಮ್ಮ ದೇವರಿಗೆ ನಿಮ್ಮ ಕರ್ತೃ ಗದ್ದಿಗೆ ದೀಪದ ಆರತಿ ಮಾಡ್ಬೇಕಂತ ತಿಳ್ಕೊಂಡು ಸುಮಾರು ದಿನಗಳಿಂದ, ಸುಮಾರು ತಿಂಗಳಿಂದ, ಸುಮಾರು ವರ್ಷಗಳಿಂದ ಆ ನಿಯಮ ಮಾಡ್ಕೊಂತ ಬಂದೀನಿ ನಾನು. ಆ ನಿಯಮ ಇದುವರೆಗೂ ಕೂಡ ಒಂದ್ ದಿವಸ ಮುರಿದಿದ್ದಿಲ್ಲ. ಇವತ್ತು ನಿಮ್ಮ ಶಾಲಾ ವಿದ್ಯಾರ್ಥಿಗಳು, ನಿಮ್ಮ ಶಾಲಾ ಮಕ್ಕಳು, ಬಡ ಮಕ್ಕಳು ನಾನು ತುಪ್ಪದ ದೀಪದ ನಿಯಮ ಹಾಳು ಮಾಡಿದ್ರು ನೋಡ್ರಿ ಅಂತ ತಿಳ್ಕೊಂಡಂದಾಗ ಸ್ವಾಮಿಗಳು ನಗಲಕತ್ರಂತ. ನೋಡ್ಬಾ, ಸುಮಾರು ದಿನ, ಸುಮಾರು ತಿಂಗಳು, ಸುಮಾರು ವರ್ಷಗಳಿಂದ ನೀ ದೀಪ ದೇವರಿಗೆ ತುಪ್ಪ ಹಾಕಿ ದೀಪ ಹಚ್ತಿರ್ತಲ್ಲ, ಆ ದೇವರಿಗೆ ಮುಟ್ಟಿತೋ ಬಿಟ್ಟಿತೋ ಗೊತ್ತಿಲ್ಲ. ಹಾಕಿದಂತ ತುಪ್ಪದ ದೀಪ ತಾಸೋ 2 ತಾಸೋ ಒಂದ್ ದಿನದಾಗ ಆರಿ ಹೋಗ್ತದ. ಅದ ಆರಿಬೇಕಲ್ಲ, ಆರಿ ಹೋಗ್ತದ. ಆದ್ರ ನಿಂದೇನು ಇವತ್ತು ಹಾಕಿದಂತ ಪಡತೆಯಲ್ಲಿದ್ದಂತ ತುಪ್ಪ ತಗೊಂಡು ಇವರೆಲ್ಲ ಉಂಡ್ರಲ್ಲ, ಇವು ಆರದಂತ ದೀಪಕ್ಕೆ ನೀನು ತುಪ್ಪ ಹಾಕಿದಂಗ ಇವತ್ತು ನಿನ್ನ ಪೂರ್ತಿ ಪುಣ್ಯ ಕೂಡಿ ಬಂತು ಅಂತ ಹೇಳಿದ್ರು. ನಿಮ್ಮ ನಿಯಮ ಇವತ್ತು ಪೂರ್ತಿ ಆಯ್ತು ಅಂತ ತಿಳ್ಕೊಂಡು ಹೇಳಿದ್ರಂತ. ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ಯಾವುದೇ ಹಬ್ಬ ಹರಿದಿನಗಳನ್ನು ಕೇವಲ
ಆಚರಣೆ ಮಾಡಿಕೊಂಡು ಬಿಡುವತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಕೂಡ ಅಳವಡಿಸಿಕೊಂಡು ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನು ಕಳ್ಕೊಂಡು ನಾವೆಲ್ಲರೂ ಕೂಡ ಜ್ಞಾನವಂತರಾದಾಗ ಮಾತ್ರ ಈ ಹಬ್ಬ ಹರಿದಿನಗಳ ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತಾ ಇದೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ, ಈ ದೀಪಾವಳಿ ಅಮಾವಾಸ್ಯೆ ಪ್ರಯುಕ್ತವಾಗಿ ಪಾಲ್ಗೊಂಡಂತ ಎಲ್ಲರ ಬದುಕಿನಲ್ಲಿ ಇದ್ದಂತ ಕತ್ತಲೆ ಕಳೆಯಲಿ, ಅವರ ಸಂಸಾರ, ಅವರ ಜೀವನ ತಾಪತ್ರೆ ಕಂಟಿದಂತ ಅಂಧಕಾರ, ಕಷ್ಟ ಕಾರ್ಪಣ್ಯಗಳ ದುಃಖ ದುಮ್ಮಾನಗಳು ದೂರಾಗಿ ಸದ್ಗುರುನಾಥನ ಕೃಪೆಯಿಂದ ನಿಮ್ಮೆಲ್ಲರ ಬದುಕಿನಲ್ಲಿ ಬೆಳಕು ಮೂಡಲಿ ಎನ್ನುವಂತ ವಿಚಾರವನ್ನು ನಾನು ಹಾರೈಸುತ್ತಾ, ಈ ದೀಪಾವಳಿ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಪಾಲ್ಗೊಂಡಂತ ಎಲ್ಲ ಸದ್ಭಕ್ತರಿಗೂ ಸದ್ಗುರು ಸಮರ್ಥ ವಿಶ್ವರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರಬೇಕು.